ಡಿಸಿಸಿ ಬ್ಯಾಂಕ್ನ 7 ನಿರ್ದೇಶಕರನ್ನ ತಕ್ಷಣ ಅನರ್ಹಗೊಳಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಭೀಮಪ್ಪ ಗಡಾದ್ ಆಗ್ರಹಿಸಿದ್ದಾರೆ. ಸೋಮವಾರ ನಗರದಲ್ಲಿರುವ ಕನ್ನಡ ಸಾಹಿತ್ಯ ಭವನದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದವರು, ಭಾರತೀಯ ರಿಸರ್ವ್ ಬ್ಯಾಂಕ್, ಸಹಕಾರಿ ಬ್ಯಾಂಕ್ ಹಾಗೂ ಅರ್ಬನ್ ಬ್ಯಾಂಕುಗಳಿಗೆ ಸಂಬಂಧಿಸಿದಂತೆ ಹೊಸ ತಿದ್ದುಪಡಿ ನಿರ್ದೇಶನಗಳನ್ನು ಹೊರಡಿಸಿದ್ದು, ಅದರಂತೆ ಸಹಕಾರಿ ಬ್ಯಾಂಕುಗಳಲ್ಲಿ ಆಯ್ಕೆಯಾಗುವ ನಿರ್ದೇಶಕರು ಸತತವಾಗಿ ಗರಿಷ್ಠ 10 ವರ್ಷದವರೆಗೆ ಮಾತ್ರ ಹುದ್ದೆಯಲ್ಲಿ ಇರಲು ಅವಕಾಶವಿದೆ ಎಂದು ಗಡಾದ್ ಹೇಳಿದರು. 10 ವರ್ಷಗಳ ಅವಧಿ ಪೂರ್ಣಗೊಂಡ ನಂತರ ಮತ್ತೆ ನಿರ್ದೇಶಕರಾಗಿ ಆಯ್ಕೆಯಾಗಲು ಗ್ಯಾಪ್ ನೀಡಬೇಕಾಗುತ್ತದೆ. ನಿರಂತರವಾಗಿ 10 ವರ್ಷ ಸೇವೆ ಸಲ್ಲಿಸಿದವರಿಗೆ ತಕ್ಷಣ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ಇರೋದಿಲ್ಲ ಎಂದರು. ಈ ತಿದ್ದುಪಡಿ ಕಾಯ್ದೆ 2025ರ ಆಗಸ್ಟ್ 1ರಿಂದ ದೇಶಾದ್ಯಂತ ಜಾರಿಗೆ ಬಂದಿದೆ. ಆದರೆ ಈ ಕಾಯ್ದೆ ಜಾರಿಯಾದ ಬಳಿಕ ಅಕ್ಟೋಬರ್ ತಿಂಗಳಲ್ಲಿ ನಡೆದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕೆಲವು ನಿರ್ದೇಶಕರು ಸ್ಪರ್ಧಿಸಲು ಅವಕಾಶ ನೀಡಿರುವುದು ಕಾಯ್ದೆಯ ಉಲ್ಲಂಘನೆ ಎಂದು ಅವರು ಆರೋಪಿಸಿದರು. ರಾಜಕೀಯ ಒತ್ತಡದ ಕಾರಣದಿಂದ ಸಹಕಾರಿ ಇಲಾಖೆ ಅಧಿಕಾರಿಗಳು ಕಾಯ್ದೆ ಜಾರಿಗೆ ಹಿಂದೇಟು ಹಾಕುತ್ತಿದ್ದಾರೆ ಎಂದು ಗಡಾದ್ ಟೀಕಿಸಿದರು. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನಲ್ಲಿ 10 ವರ್ಷಕ್ಕಿಂತ ಹೆಚ್ಚು ಅವಧಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುವವರನ್ನು ತಕ್ಷಣ ಅನರ್ಹಗೊಳಿಸಬೇಕೆಂದು ಅವರು ಒತ್ತಾಯಿಸಿದರು. ಈ ಸಂಬಂಧ ಮುಖ್ಯಮಂತ್ರಿ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರು ಸಲ್ಲಿಸಿರುವುದಾಗಿ ಅವರು ತಿಳಿಸಿದರು. ಸರ್ಕಾರ 1 ತಿಂಗಳೊಳಗೆ ಕ್ರಮ ಕೈಗೊಳ್ಳದಿದ್ದರೆ ಕಾನೂನು ಹೋರಾಟ ಆರಂಭಿಸುವುದಾಗಿ ಎಚ್ಚರಿಕೆ ನೀಡಿದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ಸೇರಿದಂತೆ ನಿರ್ದೇಶಕರಾದ ರಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ, ಮಹಾಂತೇಶ್ ದೊಡ್ಡಗೌಡರ್, ಅರವಿಂದ್ ಪಾಟೀಲ್, ನೀಲಕಂಠ ಕಪ್ಪಲಗುದ್ದಿ ಹಾಗೂ ಅಣ್ಣಾ ಸಾಹೇಬ್ ಕುಲ್ಗೋಡ್ ಅವರನ್ನು ಅನರ್ಹಗೊಳಿಸಬೇಕು ಎಂದು ಗಡಾದ್ ಆಗ್ರಹಿಸಿದರು. ಇದೇ ವೇಳೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಆರ್ಟಿಐ ಅಡಿಯಲ್ಲಿ ಮಾಹಿತಿ ಕೇಳಿದರೂ ನೀಡಿಲ್ಲ ಎಂದು ಆರೋಪಿಸಿದ ಅವರು, ಈ ಸಮಸ್ಯೆ ಕೇವಲ ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಮಾತ್ರ ಸೀಮಿತವಾಗಿಲ್ಲ. ರಾಜ್ಯದ ಹಲವು ಜಿಲ್ಲೆಗಳ ಡಿಸಿಸಿ ಬ್ಯಾಂಕ್ಗಳಲ್ಲಿ ಸಹ 10 ವರ್ಷ ಅವಧಿ ಪೂರ್ಣಗೊಂಡ ನಿರ್ದೇಶಕರು ಇದ್ದಾರೆ ಎಂದು ಗಡಾದ್ ಹೇಳಿದರು. ಪತ್ರಕರ್ತ ಮಿತ್ರರೇ, ತಮ್ಮೆಲ್ಲರಿಗೂ ಇವತ್ತಿನ ಪತ್ರಿಕಾಗೋಷ್ಠಿಗೆ ಶರಣಾರ್ಥಿಗಳು. ಇವತ್ತು ಏನಾಗಿದೆ ಅಂದರೆ, ಭಾರತೀಯ ರಿಸರ್ವ್ ಬ್ಯಾಂಕ್, ಆ ರಿಸರ್ವ್ ಬ್ಯಾಂಕು ಈ ಕೆಲವು ಬ್ಯಾಂಕಿಂಗ್ ಕಾಯ್ದೆಗಳಿಗೆ ತಿದ್ದುಪಡಿ ಅಂತಂದಿದೆ. ಆ ತಿದ್ದುಪಡಿಯಲ್ಲಿ ಏನಾಗಿದೆ ಅಂದರೆ, ರಿಸರ್ವ್ ಬ್ಯಾಂಕ್ ನಿಯಂತ್ರಣದಲ್ಲಿ ಬರ್ತಕ್ಕಂಥ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳು ಅಂದರೆ ಡಿಸಿಸಿ ಬ್ಯಾಂಕ್ಗಳು, ಅದಲ್ಲದೆ ನಗರ ಸಹಕಾರಿ ಬ್ಯಾಂಕ್ಗಳು ಅಂದರೆ ಅರ್ಬನ್ ಬ್ಯಾಂಕ್ಗಳು ಅಂತೇಳಿ ನಾವೆಲ್ಲ ಕರಿತಾ ಇದ್ದೀವಿ. ಡಿಸಿಸಿ ಬ್ಯಾಂಕ್ಗಳು ಹಾಗೂ ನಗರ ಅರ್ಬನ್ ಸಹಕಾರಿ ಬ್ಯಾಂಕ್ಗಳು RBI ನಿಯಂತ್ರಣದಲ್ಲಿ ಬರ್ತವೆ. ಈ RBIದ ಒಂದು ಹೊಸ ತಿದ್ದುಪಡಿಯ ಪ್ರಕಾರ ಇದನ್ನು ರಿಸರ್ವ್ ಬ್ಯಾಂಕ್ ಕಾಯ್ದೆ ತಿದ್ದುಪಡಿಯ ನಿರ್ದೇಶನಗಳು 2026 ಅಂತೇಳಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ ತಿದ್ದುಪಡಿ 2026 ಅಂತೇಳಿ ಇದಕ್ಕೆ ಈ ಕಾನೂನು ಕರೀತಾರೆ. ಈ ಕಾನೂನಿನಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಯಾವುದೇ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳಲ್ಲಾಗಿರ್ಬೋದು ಅಥವಾ ಅರ್ಬನ್ ಬ್ಯಾಂಕ್ಗಳಲ್ಲಾಗಿರ್ಬೋದು ನಿರ್ದೇಶಕರಾಗಿ ಮೊದಲಿತ್ತು 8 ವರ್ಷಗಳ ಕಾಲ ಮಾತ್ರ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಇತ್ತು. ಅದನ್ನು ತಿದ್ದುಪಡಿ ಮಾಡಿ ಈಗ 10 ವರ್ಷ ಹೆಚ್ಚಿದೆ, 10 ವರ್ಷ ಮಾಡಿದೆ. ಈ ಕಾನೂನಿನ ಪ್ರಕಾರ ಈ ಭಾರತೀಯ ರಿಸರ್ವ್ ಬ್ಯಾಂಕಿನ ನಿಯಂತ್ರಣದಲ್ಲಿ ಬರ್ತಕ್ಕಂಥ ಎಲ್ಲ ಬ್ಯಾಂಕ್ಗಳಲ್ಲಿ ನಿರ್ದೇಶಕರಾಗಿ ಕೇವಲ 10 ವರ್ಷ ಅವಧಿಗೆ ಮಾತ್ರ ಸೇವೆಯನ್ನು ಸಲ್ಲಿಸೋಕ್ಕೆ ಅವಕಾಶ ಇದೆ. ಅದರ ನಂತರ ಮತ್ತು ಗ್ಯಾಪ್ ಇರ್ಬೇಕಂತ ಹೇಳ್ತಾರೆ. ಕೂಲಿಂಗ್ ಆಫ್ ಅವಧಿ ಸುಮಾರು 3 ವರ್ಷಗಳ ಕಾಲ ಆ ಕೂಲಿಂಗ್ ಆಫ್ ಅವಧಿಯನ್ನು ಪೂರ್ಣಗೊಳಿಸಿದ ನಂತರ ಪುನಃ ಅವರು ಅಲ್ಲಿ ಆಯ್ಕೆ ಆಗುವುದು ಅಂತ ಹೇಳ್ತಾರೆ. ಒಂದು ಕಾನೂನನ್ನು ತಿದ್ದುಪಡಿ ತಂದಿದೆ. 2025ರ ಕಾಯ್ದೆ ತಿದ್ದುಪಡಿ ತಂದ ನಂತರ ಸಹಕಾರಿ ಬ್ಯಾಂಕ್ ಚುನಾವಣೆಗಳಲ್ಲಿ ನಿರ್ದೇಶಕರುಗಳ ಅರ್ಹತೆ ಮೇಲೆ ಪರಿಣಾಮ ಬೀರುವ ಭಾರತೀಯ ರಿಸರ್ವ್ ಬ್ಯಾಂಕಿನ ತಿದ್ದುಪಡಿಗಳನ್ನು ಪ್ರಶ್ನಿಸಿ ಸಲ್ಲಿಸಿ ರಿಟ್ ಅರ್ಜಿಯೊಂದರಲ್ಲಿ, ಈ ರಿಟ್ ಅರ್ಜಿ ಏನಪ್ಪ ಅಂದ್ರೆ, ಈ ನಿರ್ದೇಶಕರುಗಳಿಗೆ ಕೇವಲ 10 ವರ್ಷ ಮಾತ್ರ ಇರಲಿಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದು ನಿಯಮದಲ್ಲಿ ತಿದ್ದುಪಡಿ ತಂದು ಇದನ್ನು ಪ್ರಶ್ನಿಸಿ ಮಹಾರಾಷ್ಟ್ರದಲ್ಲಿ ಒಬ್ಬರು ಕೋರ್ಟ್ಗೆ ಹೋಗಿದ್ದರು. ಇದಕ್ಕೆ ಒಂದು ಸ್ಟೇ ಕೊಡ್ರಿ, ಮಧ್ಯಂತರ ಆದೇಶ ನೀಡಿರ್ತೇನೆ. ಅದಕ್ಕೆ ಏನು ಮಾಡ್ತೀವಂದ್ರೆ, ಈ ಕೊಲ್ಲಾಪುರದ ಬಾಂಬೆ ಹೈಕೋರ್ಟ್ ಸರ್ಕಿಟ್ ಪೀಠ ನ್ಯಾಯಮೂರ್ತಿಗಳಾದ MS ಕಾರ್ನಿಕ್ ಹಾಗೂ ಅನಿಲ್ ಕಡತೆ ಶಂಕರ್ ಇವರುಗಳಿದ್ದ ವಿಭಾಗೀಯ ಪೀಠವು ರಿಟ್ ಅರ್ಜಿಯಲ್ಲಿ ಮಧ್ಯಂತರ ಪರಿಹಾರ ನಿರಾಕರಿಸಿದೆ. ಅದಲ್ಲದೆ RBIನ ನಿರ್ದೇಶನಗಳಲ್ಲಿ ಯಾವುದೇ ಕಾನೂನು ಬಾಹಿರತೆಗಳು ಮೇಲ್ನೋಟಕ್ಕೆ ಕಂಡು ಬರುವುದಿಲ್ಲ. ಅದಲ್ಲದೆ ಈ
ಭಾರತೀಯ ರಿಸರ್ವ್ ಬ್ಯಾಂಕ್ ಇದಕ್ಕೆ ಸಂಪೂರ್ಣ ಅಧಿಕಾರ ಹೊಂದಿದೆ ಅಂತೇಳಿ ಈಗಾಗಲೇ ಆ ರಿಟ್ ಅರ್ಜಿಯನ್ನು ಕೂಡ ವಜಾಗೊಳಿಸಿದೆ. ಆದ್ದರಿಂದ ಈ ಒಂದು ಕಾನೂನು ಆಗಸ್ಟು ಒಂದನೇ ತಾರೀಕೆ ಜಾರಿಗೆ ಬಂದಿದೆ. ಆಗಸ್ಟ್ನಲ್ಲಿ ಇದು ಭಾರತೀಯ ರಾಜ್ಯಪತ್ರದಲ್ಲಿ ಕೂಡ ಗೆಜೆಟ್ದಲ್ಲಿ ಕೂಡ ಈಗಾಗಲೇ ಪ್ರಕಟಗೊಂಡಿದೆ. ಭಾರತೀಯ ರಾಜ್ಯಪತ್ರ ಗೆಜೆಟ್ದಲ್ಲಿ ಈ ಕೂಡ ಪ್ರಕಟಗೊಂಡಿದೆ. ಅದಲ್ಲದೆ ಈ ಕಾನೂನು ಆಗಸ್ಟ್ 1ರಿಂದ ಜಾರಿಗೆ ಬರ್ತದೆ ಅಂತ ಹೇಳ್ತಾರೆ. ಇದು ಇದರಲ್ಲಿ ಭಾರತೀಯ ಗೆಜೆಟ್ದಲ್ಲಿ ಇಂಡಿಯಾ ಗೆಜೆಟ್ದಲ್ಲಿ ಪ್ರಕಟಗೊಂಡಿದೆ. ಇದು ಆಗಸ್ಟ್ 1ರಿಂದಲೇ ಜಾರಿಗೆ ಬರ್ತದೆ ಅಂತ ಹೇಳ್ತಾರೆ ಆ ರಿಸರ್ವ್ ಬ್ಯಾಂಕು ಹೇಳಿದೆ. ಇದನ್ನೆಲ್ಲ ಅವಲೋಕಿಸಿದಾಗ ನಮ್ಮದೇನು ಪರಿಸ್ಥಿತಿಪ್ಪ, ಈ ರಾಜಕೀಯ ಒತ್ತಡಕ್ಕೆ ಸಿಲುಕಿದಂಥ ಸಹಕಾರಿ ಇಲಾಖೆ ಹಿರಿಯ ಅಧಿಕಾರಿಗಳು ಇದನ್ನು ಇಂಪ್ಲಿಮೆಂಟ್ ತರಲಿಕ್ಕೆ, ಅನುಪಾಲನೆಗೊಳಿಸಲಿಕ್ಕೆ ರಾಜಕೀಯ ಒತ್ತಡ ಆಗಿರೋದು ಹಲವಾರು ಕಾರಣಗಳಿಂದ ಹಿಂದೇಟು ಹಾಕ್ತಿದ್ದಾರೆ. ಆದ್ದರಿಂದ ನಾನು ಮೊನ್ನೆ ಬೆಂಗಳೂರಿಗೆ ಹೋಗಿ ಈ ಪ್ರಧಾನ ಕಾರ್ಯದರ್ಶಿಯವರು ಸಹಕಾರಿ ಇಲಾಖೆ ಇವರು ಖುದ್ದಾಗಿ ಭೇಟಿಯಾಗಿದ್ದೆ. ಅದಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಶಾಲಿನಿ ರಜನೀಶ್ ಅವರಿಗೆ ಮತ್ತು ಕಾನೂನು ಮತ್ತು ಸಂಸದೀಯ ಇಲಾಖೆ ಕಾರ್ಯದರ್ಶಿಗಳು ಕೂಡ ನಾನು ಈ ಒಂದು ಮನವಿಯನ್ನು ಕೊಟ್ಟಿದ್ದೀನಿ. ನಂದೇನಪ್ಪ ಡಿಮಾಂಡ್ ಅಂದ್ರೆ, ಇವತ್ತು ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಆಗಿರ್ಬೋದು, ರಾಜ್ಯದಲ್ಲಿ ಇರ್ತಕ್ಕಂಥ ಇತರೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳಲ್ಲಿ ಮತ್ತು ಅರ್ಬನ್ ಬ್ಯಾಂಕ್ಗಳಲ್ಲಿ ಯಾವ ನಿರ್ದೇಶಕರು 10 ವರ್ಷಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ, ನಿರ್ದೇಶಕರಾಗಿ ಚುನಾಯಿತರಾಗಿದ್ದಾರೆ, ಅಂಥವ್ರನ್ನ ಕೂಡಲೇ ಈ ನಿರ್ದೇಶಕರ ಹುದ್ದೆಯಿಂದ ಅನರ್ಹಗೊಳಿಸಬೇಕು. ನಾನೊಬ್ಬ ಕಾನೂನು ಹೋರಾಟಗಾರಾಗಿ ಕಾನೂನಿನಂತೆ ಎಲ್ಲ ನಡಿಬೇಕಂತೇಳಿ ನಾನು ಹೋರಾಟ. ಈಗ ನನಗೆ ಗೊತ್ತಿದ್ದ ಮಟ್ಟಿಗೆ, ಯಾಕಂದ್ರೆ ಇದರಲ್ಲಿ ಗೊತ್ತಿಲ್ಲ ಅವರು, ಮೊದಲನೇದಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನಂತರ ರಮೇಶ್ ಕತ್ತಿ ಅವರು, ಅದರ ನಂತರ ಲಕ್ಷ್ಮಣ್ ಸವದಿ ಅವರು, ಮುಂದೆ ಮಾಂತೇಶ್ ದೊಡ್ಡಗೌಡರವರು, ಅರವಿಂದ್ ಪಾಟೀಲ್ರವರು, ಕಲ್ಲೋಳೆ ನೀಲ್ಕಂಠ್ ಕಪ್ಪಲಗುದ್ದಿ ಅವರು, ರಾಯಬಾಗದ ಅಪ್ಪಸಾಬ್ ಕುಲಗೂಡಿ ಅವರು, ಇವರು ಈಗ 7 ಜನ ಅತ್ಯಂತ 10 ವರ್ಷಕ್ಕಿಂತ ಹೆಚ್ಚು ಅವಧಿಗೆ ಇವರು ಡೈರೆಕ್ಟರ್ ಆಗಿದ್ದಾರೆ. ಇವರಂತೂ ಅನರ್ಹಗೊಳ್ಳ 100% ಅನರ್ಹಗೊಳಿಸ್ತದೆ ಸರ್ಕಾರ ಅಂತೇಳಿ ನಾನು ಭರವಸೆ ಇದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. $100, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every ₹1 lakh diamond value. Available at all Bhima showrooms. TNC apply.